ಅಧಿಕಾರಿಗಳು ಮಾಡುವಂತ ಎಡವಟ್ಟು ಸಾಮಾನ್ಯ ಜನರಿಗೆ ಹೇಗೆಲ್ಲ ಸಮಸ್ಯೆ ತರುತ್ತೆ ಅನ್ನೋದಕ್ಕೆ ಉದಾಹರಣೆ. ಬೇಸಿಗೆಯಲ್ಲಿ ಸುಮ್ಮನಿದ್ದಂತ ಅಧಿಕಾರಿಗಳು ಮಳೆಗಾಲದಲ್ಲಿ ಕಾಮಗಾರಿ ಶುರು ಮಾಡಿದ್ದಾರೆ. ಸೇತುವೆಯನ್ನ ಕೆಡವಿ ಹೊಸ ಬ್ರಿಡ್ಜ್ ಕಟ್ಟೋದಕ್ಕೆ ಮಳೆಗಾಲದಲ್ಲಿ ಮುಂದಾಗಿದ್ದಾರೆ. ಹಾವೇರಿಯ ಕೇರಿಮತ್ತಿಹಳ್ಳಿಯಲ್ಲಿ ಅಪ್ಪರ್ ತುಂಗಾ ಪ್ರಾಜೆಕ್ಟ್ನ ಅಧಿಕಾರಿಗಳು ಈಗ 20ಕ್ಕೂ ಹೆಚ್ಚು ಗ್ರಾಮಗಳಿಗೆ ರಸ್ತೆ ಸಂಚಾರ ಬಂದ್ ಆಗಿದೆ. ಬೇಸಿಗೆಯಲ್ಲಿ ಮಲಗಿದ್ರು ಅಂತ ಕಾಣಿಸುತ್ತೆ. ಈಗ ಮಳೆ ಬಿತ್ತು ಎದ್ದು ಕೂತಿದ್ದಾರೆ. ಈಗ ಕಾಮಗಾರಿ ಶುರು ಮಾಡಿದ್ದಾರೆ. ಕನಿಷ್ಠ ಪ್ರಜ್ಞೆ ಇದ್ದವರು ಯಾರಾದರೂ ಮಾಡೋದಕ್ಕೆ ಸಾಧ್ಯನಾ ಇಂಥ ಈ ರೀತಿಯ ಕೆಲಸವನ್ನ? ಇದರಿಂದಾಗಿ ಹಲವು ಗ್ರಾಮಗಳ ಸಂಪರ್ಕವೇ ಕಡಿತ ಆಗಿದೆ. UTP ಕಾಲುವೆ ಬಂದಾಗಿನಿಂದ ಜನಕ್ಕೆ ಎಷ್ಟು ಉಪಯೋಗ ಆಗಿದೆ ಅನ್ನೋ ಗೊತ್ತಿಲ್ಲ. ಆದರೆ UTP ಕಾಲುವೆ ಬಂದಾಗಿನಿಂದ ಜನರಿಗೆ ಅಧ್ವಾನ ಆಗಿರೋದು ಹೆಚ್ಚು. ಈ UTP ಕಾಲುವೆ ನೋಡ್ಕೊಳ್ಳುವಂಥ ಇಂಜಿನಿಯರ್ಸು ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅದಂತರೂ ಬೇಜವಾಬ್ದಾರಿಯುತವಾದಂಥ ಇಲಾಖೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನಿವತ್ತು UTP ಕಾಲುವೆಯಿಂದ ಏನೆಲ್ಲ ಸಮಸ್ಯೆಗಳಾಗಿದೆ ಅಂತ ಒಂದು ಜ್ವಲಂತ ಉದಾಹರಣೆನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ನಾನಿವತ್ತು ಹಾವೇರಿ ತಾಲೂಕು ಕೆರಿಮತ್ತಳ್ಳಿ ಗ್ರಾಮದ ಬಳಿ ಹಾದು ಹೋಗಿರುವಂಥ UTP ಕಾಲುವೆ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ರಸ್ತೆ ಇದೆ. ಇದು 10 ಗ್ರಾಮಗಳಿಗೆ ಸಂಪರ್ಕ ಮಾಡುವಂಥ ರಸ್ತೆ. ಆದರೆ UTP ಕಾಲುವೆ ಈ ಬ್ರಿಡ್ಜಿನ ಕಾಮಗಾರಿನ ಇವರು ಮಳೆಗಾಲದಲ್ಲಿ ಶುರು ಮಾಡಿದ್ದಾರೆ. ಭಾಳಷ್ಟು ಕಡೆ ಇದೇ ರೀತಿ ಸಮಸ್ಯೆ ಮಾಡಿ ಮಳೆಗಾಲದಲ್ಲಿ ಶುರು ಮಾಡಿ ಜನರಿಗೆ ಸಿಕ್ಕಾಪಟ್ಟೆ ಸಮಸ್ಯೆಗಳನ್ನು ಮಾಡಿಟ್ಟಿದ್ದಾರೆ. ಇದಕ್ಕೆ ಆಲ್ಟರ್ನೇಟಿವ್ ಮಾರ್ಗ ಅಂತ ಹೇಳಿದರೆ ಇನ್ನೊಂದು ಮಾರ್ಗ ಬರುತ್ತೆ. ಹಾನಗಲ್ ರೋಡ್ ಬರುತ್ತೆ, ಹಾನಗಲ್ ರಾಜ್ಯ ಹೆದ್ದಾರಿ ಬರುತ್ತೆ. ಅಲ್ಲಿಂದ ಬರಬೇಕು, ಸುತ್ತಾಕೊಂಡು ಬರಬೇಕು ಜನ. ಇಲ್ಲಿ ಹೇಳದೆ ಕೇಳದೆ ಇದಕ್ಕೊಂದು ಮಾಹಿತಿ ಫಲಕನೂ ಕೂಡ ಅಳವಡಿಸಿಲ್ಲ. ಈ ರೀತಿಯಾಗಿ ಇವತ್ತು ಅಗದು ಅದನ್ನೆಲ್ಲ ಮಣ್ಣು ಹಾಕಿ ಈ ರೀತಿಯಾಗಿ ಅವ್ಯವಸ್ಥೆಯನ್ನು ಮಾಡಿ ಕ್ರಿಯೇಟ್ ಮಾಡಿದ್ದಾರೆ. UTPದ ಒಂದು ಮೈನಸ್ ಪಾಯಿಂಟ್ ಏನಂತ ಹೇಳಿದರೆ ಜನರಿಗೆ ಇದ್ರ ನೀರು ತಲುಪೋದು ಭಾಳಷ್ಟು ಕಡಿಮೆ. ಭಾಳಷ್ಟು ಕಡೆ ರೈತರ ಜಮೀನುಗಳು ಹಾಳಾಗೋಗಿದೆ. ಪಾಪ ಜಮೀನು ಕೊಟ್ಟಂಥ ರೈತರು ಇವತ್ತು ಬಾಯಿ ಬಡ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದ್ದಾರೆ. ಅಂಥದ್ರಲ್ಲಿ ಇವತ್ತು ಬ್ರಿಡ್ಜನ್ನು ಕೂಡ ಇದೇ ರೀತಿ ಕೆಡಿಸಿ ಜನರು ಇವತ್ತು ಪ್ರಾಣ ಕೈಯಲ್ಲಿ ಹಿಡ್ಕೊಂಡು ಓಡಾಡಬೇಕು. ಈ ಕಚ್ಚಾ ರೋಡಲ್ಲಿ ಓಡಾಡಿ ಅಂತ ಹೇಳ್ತಾರೆ ಅವರು. ಈ ಕಚ್ಚಾ ರೋಡ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ, ಈ ಕಚ್ಚಾ ರೋಡು, ಈ ಲಾರಿಗಳು ಇಲ್ಲಿ ನೋಡಿ ಕಾಮಗಾರಿ ಈಗ ಅರ್ಧಕ್ಕೆ ನಿಂತ್ಕೊಂಡಿದೆ ಮಳೆ ಬಂದಿರೋದಕ್ಕೆ. ಈ ಕಚ್ಚಾ ರೋಡಲ್ಲಿ ಓಡಾಡಿ ಅಂತ ಹೇಳ್ತಾರೆ. ಬೇಜವಾಬ್ದಾರಿ ಆಫೀಸರ್ಸ್ ರೀ. ಇದಕ್ಕೆ ಸಂಬಂಧಪಟ್ಟಂಥ ಆಫೀಸರ್ಗಳಿಗೆ ಯಾವನಿಗೂ ಇದ್ರ ಬಗ್ಗೆ ಮಾಹಿತಿ ಇರಲ್ಲ. ಕಾಮಗಾರಿಗಳು ಎಷ್ಟು ಕೋಟಿ ಖರ್ಚು ಮಾಡ್ತಾರೆ ಅನ್ನೋದಿರಲ್ಲ. ಬೇಸಿಗೆಯಲ್ಲಿ ಯಾವ ರೀತಿ ಕಾಮಗಾರಿ ಮಾಡ್ತಾರೆ, ಸ್ವಚ್ಛತೆ ಏನು ಮಾಡ್ತಾರೆ, UTP ಕಾಲುವೆನ ದುರಸ್ತಿ ಯಾವಾಗ ಮಾಡ್ತಾರೆ ಅನ್ನೋದು ಗೊತ್ತಿರಲ್ಲ. ಹೀಗೆ ದುಡ್ಡಿನ ಲೆಕ್ಕನೂ ಇವ್ರ ಹತ್ರ ಇರಲ್ಲ. ಜನರು ಕೂಡ ಇದ್ರ ಬಗ್ಗೆ ಪ್ರಶ್ನೆ ಮಾಡಲ್ಲ. ಹೀಗಾಗಿ ಇವರು ಆಡಿದ್ದೇ ಆಟ. ಇಲ್ಲಿ ನೋಡ್ಬೋದು ನೀವು, ಆ ಜನ ಇವತ್ತು ಬೇರೆ ಕಡೆಯಿಂದ ಹಾವೇರಿ ಕಡೆಯಿಂದ ಬಂದಂಥ ಜನ ಅವರು. ಇದು ಹೀಗೆ ಸಬ್ ಜೈಲ್ ಮಾರ್ಗವಾಗಿ ಅಂದರೆ ಜಿಲ್ಲಾ ಕಾರಾಗೃಹದ ಮಾರ್ಗವಾಗಿ ಹೀಗೆ ಇದು 10 ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುತ್ತೆ. ಆ ಜನ ಒಳ್ಳೆ ಹೋಗ್ತಿರುವಂಥ ದೃಶ್ಯಾವಳಿಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ನಾನಿವತ್ತು ಜನರನ್ನ ಮಾತಾಡಿಸ್ತೀನಿ. ಇಲ್ಲಿ ಸಂಚಾರ ಮಾಡೋಂಥವ್ರು ಪಾಪ ಅವರು ಸ್ಟ್ರಕ್ ಆಗಿ ನಿಂತ್ಕೊಂಡಿದ್ದಾರೆ. ಇವತ್ತು ಹೋಗ್ಲಿಕ್ಕೆ ಆಗ್ತಿಲ್ಲ. ಇದ್ರೆ ಹೋಗಕ್ಕೆ ರೋಡ್ ಸರಿಯಲ್ಲ ನಮ್ಗೆ ಹೋಗಕ್ಕೆ. ಅಂದರೆ ಪೂರ್ತಿ ರೋಡ್ ಡ್ಯಾಮೇಜ್ ಆಗಿಬಿಟ್ಟಿದೆ. ಸ್ವಲ್ಪ ಲಘು ಕೆಲಸ ಆಗಿದ್ರೆ ನಾವು ಹೋಗೋದು ನಮ್ಗೆ ಸಮಸ್ಯೆ ಚಲೋ ಆಗ್ತಿದ್ರಿ. ಡೈರೆಕ್ಟ್ ಹಂಗೆ ಸುಮ್ಮ ಬಂದ್ಬಿಟ್ರಿ. ಇಲ್ಲಿ ಬಂದಾಗ ಗೊತ್ತಾತ್ರಿ ನಮ್ಗೆ. ಇಲ್ಲೇ ಮತ್ತೆ ಹೋಗೋದು ದಾರಿನೇ ಇಲ್ರಿ. ಹೋಗೋದು ನಮ್ಗೆ ಊರಿಗೆ ಹೋಗೋದು ರೋಡ್ ಐತೆ ನಮ್ಗೆ. ಮತ್ತು ಇಲ್ಲೇ ಇದು ಪ್ರಾಬ್ಲಮ್ ಇದ್ರೆ ಮತ್ತೆ ಹಾವೇರಿಯಿಂದಾನ ಮತ್ತೆ ಹೋಗ್ಬೇಕು ತಿರುಗಿ ಹೋಗಿ ಮತ್ತೆ ಹೋಗ್ಬೇಕು ನಮ್ಮ ಊರಿಗೆ. ಈಗ ಇಲ್ಲೆಲ್ಲ ಪಾಪ ಹೆಣ್ಮಕ್ಳನ್ನ ಅವ್ರನ್ನ ಕರ್ಕೊಂಡು ಬಂದ್ರೆ ಜಾರ್ಕೊಂಡು ಬೀಳೋದೇ ಪರಿಸ್ಥಿತಿ ಇಲ್ಲ. ಪೂರ್ತಿ ಮತ್ತೆ ಐತ್ರಿ, ಹಂಗೈತಿ ರೋಡ್ ಅರಲ್ಲ ಐತ್ರಿ. ಪೂರ್ತಿ ಹೋಗಿ ಡ್ಯಾಮೇಜ್ ಐತಿಲ್ರಿ ರೋಡ್. ಪೂರ್ತಿ ಹೋಗ ಹಂಗಿಲ್ಲ. ಹೆಂಗೆ ಹೋಗ್ಬೇಕ್ರಿ? ವಾಪಸ್ ಹೋದ್ರಿ ಹೆಣ್ಮಕ್ಳು ಬರೋದು ವಾಪಸ್ ಹೋಗೋದು. ಮತ್ತು ನಾವು ಹೆಂಗಾರ ಹೋಗ್ಬೋದು. ಹೆಣ್ಮಕ್ಳು ಕರ್ಕೊಂಡು ಹೋಗೋ ನಡೆಯಂಗಿಲ್ಲ ನಮ್ಗೆ. ಅದ್ರ ಸಲ ಪ್ರಾಬ್ಲಮ್ ಐತ್ರಿ. ಮತ್ತೆ ಏನಿಲ್ಲ. ಮತ್ತು ಹಾವೇರಿಗಿಂದ ಈಗ ಯಾವಾಗ ಸ್ಟಾರ್ಟ್ ಆಗ್ತಿದ್ರೆ ನೋಡ್ಬೇಕ್ರಿ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪವನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹಾವೇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.